ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಅದು ಗೃಹಲಕ್ಷ್ಮಿ ಬಗ್ಗೆ. ನಮ್ಮೆಲ್ಲ ಮಹಿಳೆಯರು ಕಾತುರದಿಂದ ಕಾದು ಸಾಕಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಸುದ್ದಿಗಾಗಿ ಅಲ್ವಾ. ಸರ್ಕಾರ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ನನಗೂ ಕೂಡ ಬೇಸರವಾಗಿಬಿಟ್ಟಿದೆ ನಿಮಗೊಂದು ಈ ಒಂದು ಮಾತನ್ನ ಹೇಳಿ ಬಿಕಾಸ್ ನಾನು ಕಲೆಕ್ಟ್ ಮಾಡ್ತಿರೋ ಮಾಹಿತಿಯ ಮೇರೆಗೆ ಹೀಗೆ ಬರುತ್ತೆ, ಪಕ್ಕ ನಾವು ಹಾಕ್ತೇವೆ ಅಂತ ಹೇಳ್ತಾರೆ. ಆಮೇಲೆ ಪುನಃ ನಮ್ಮನ್ನ ಸಹ ಮಂಗ ಮಾಡ್ತಾ ಇದ್ದಾರೆ. ಆದರೆ ಈಗ ಸಿಕ್ಕಿದ ಮಾಹಿತಿಯ ಮೇರೆಗೆ ನಾನು ಖಚಿತವಾಗಿ ನಾನು ಹೇಳ್ತಾನೆ ಇದ್ದೆ, ಈ ಒಂದು ಫೆಬ್ರವರಿ ಎಂಡೊಳಗೆ ನಿಮಗೆಲ್ಲರಿಗೂ ಈ ಒಂದು ಹಣ ಬಂದೇ ಬರುತ್ತೆ ವೀಕ್ಷಕರೇ. ಯಾರು ಕೂಡ ಬೇಜಾರಾಗೋದು ಬೇಡ, ಬಿಕಾಸ್ ಈ ಒಂದು ಎಂಡೊಳಗೆ ನಿಮಗೆ ಒಂದು ಹಣ ಬಂದೇ ಬರಬೇಕು. ಇನ್ನು ಎಷ್ಟು ಅಂತ ಅವ್ರು ತಳ್ಕೊಂಡು ಹೋಗ್ತಾರೆ ಅಲ್ವಾ. ಸೊ ಈ ಮಂತ್ ಕೂಡ ಕಳೆದುಬಿಟ್ರೆ ಇನ್ನು 6,000 ಆಗಿ ಇನ್ನು 3ನೇ ಕಂತು ಹೋಗಿ ಇನ್ನು 4ನೇ ಕಂತು ಕೂಡ ಹಾಕಿಲ್ಲ ಅಂತ ನೀವು ಹೇಳಬೇಕಾಗುತ್ತೆ. ಈಗಾಗಲೇ 15ನೇ ಕಂತು ನಿಮಗೆ ನಿಮ್ಮೆಲ್ಲರ ಖಾತೆಗೆ 15 ಕಂತು ತನಕ ಎಲ್ಲರಿಗೂ ಬಂದಿದೆ. ಹಾಗೆ ಇನ್ನು 16, 17 ಕಂತು ಇದೊಂದು ಸೇರಿಸಿ 18 ಕಂತು ಬಾಕಿ ಇದೆ. ಇನ್ನು ನಾವು ಮಾರ್ಚ್ಗೆ ಖಾಲಿ ಇಟ್ಟರೆ ಇನ್ನು 19ನೇ ಕಂತು ಕೂಡ ಬಾಕಿ ಆಗಿಬಿಡುತ್ತೆ ಅಲ್ವಾ. ಹಾಗಿದ್ರೆ ವೀಕ್ಷಕರೇ, ಇನ್ನು ಯಾವಾಗ ಆಗ್ತಾರೆ, ಏನು ಎಂತ ಏನಾದರೂ ಎಲ್ಲರ ಬಗ್ಗೆ ನಾನು ಈಗ ಮಾತಾಡ್ತಾ ಹೋಗ್ತೇನೆ. ಸೊ ಈ ಒಂದು ವಿಡಿಯೋನ ಕೊನೆಯ ತನಕ ತಪ್ಪದೆ ಎಲ್ಲರೂ ವೀಕ್ಷಣೆ ಮಾಡಿ. ಹಾಗೆ ನನ್ನೊಂದು ಮನವಿ ಕೂಡ, ಈ ಒಂದು ವಿಡಿಯೋನ ತಪ್ಪದೇ ಕೊನೆ ತನಕ ಎಲ್ಲರೂ ವೀಕ್ಷಣೆ ಮಾಡಿ. ಹಾಗೆ ಎಲ್ಲರೂ ವೀಕ್ಷಿಸಿ ಆಮೇಲೆ ನೋಡಿ ಆದಮೇಲೆ ಬಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ. ನೀವು ಸ್ಕಿಪ್ ಮಾಡಿ ಅರ್ಧಂಬರ್ಧ ನೋಡ್ತೀರಾ, ಆಮೇಲೆ ಬಂದು ಕಮೆಂಟ್ ಮಾಡ್ತೀರಾ, ಓಕೆನಾ. ಸೊ ಎಲ್ಲರೂ ಈ ಒಂದು ವಿಡಿಯೋನ ಕೊನೆಯ ತನಕ ನೋಡಿ ಅಂತ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ವಿಷಯವನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲಾಗಿ ನೋಡ್ತಿದ್ದೀರಾ, ಯಾರಿನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ತುಂಬ ಥ್ಯಾಂಕ್ಸ್ ಲಾಟ್, ಹೃದಯ ತುಂಬಿದ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಈಗಾಗಲೇ ವೀಕ್ಷಕರೇ ಸ್ನೇಹಿತರೆ, ನಾವು ಹೇಳುವಾಗೆ ಈ ಒಂದು ಅನ್ನಭಾಗ್ಯದಲ್ಲಿ ತೀರ್ಮಾನ ಸರ್ಕಾರ ಏನಿದೆ, ಕೊನೆಯ ಒಂದು ತೀರ್ಮಾನವನ್ನು ಕೈಗೊಂಡಿದೆ. ಈಗಾಗಲೇ ಸರ್ಕಾರ ಏನು ಹೇಳಿದೆ ಅಂದರೆ, ನಿಮಗೆ ಈಗಾಗಲೇ ಬರ್ತಿದ್ದ 5 kg ಅಕ್ಕಿಯನ್ನು ಘೋಷಿಸಲಾಗಿತ್ತು. ಹಾಗೆ ಇನ್ನುಳಿದ 5 kg, ಟೋಟಲಾಗಿ 10 kg ಇತ್ತು. ಅದರಲ್ಲಿ ಅಕ್ಕಿಯ ಇರದ ಕಾರಣ, ಅಕ್ಕಿಯೊಂದು ಬೇಡಿಕೆ ಕಮ್ಮಿ ಆಗಿದ್ದರಿಂದ ಒಂದು ಅಕ್ಕಿಯ ಬದಲು ಹಣವನ್ನು ಕೊಡ್ತೇವೆ ಅಂತ ಕೂಡ ಅವರು ಹೇಳಿದರು. ಹಾಗೆ ತುಂಬ ಕಂತಿನ ಹಣ ಕೂಡ ನಿಮಗೆ ಬಂದಿದೆ ಆಲ್ರೆಡಿ ಅಲ್ವಾ. ಆದರೆ ಇದೀಗ ಒಂದು ಅಕ್ಕಿಯನ್ನೇ ನಾವು ಕೇಂದ್ರ ಸರ್ಕಾರದಿಂದ ಬೈ ಮಾಡಿದ್ದೇವೆ ಅಂತ ಹೇಳಿ ಏನು ಮಾಡಿದ್ದಾರೆ ಅಂದರೆ, ನಾವೀಗ ಇಲ್ಲ, ಇನ್ನು ಮುಂದೆ ನಿಮಗೆ ಹಣವನ್ನು ಕೊಡುವುದಿಲ್ಲ, ಇನ್ನು ನಿಮಗೆ ಈ ಒಂದು 5 kg ಅಕ್ಕಿಯ ಬದಲಾಗಿ ಹಣವನ್ನು ಏನು ಕೊಡ್ತಿದ್ದೇವೋ ಅದರ ಬದಲಾಗಿ ಅಕ್ಕಿಯನ್ನೇ ಕೊಡ್ತೇವೆ. ಆಗ ಟೋಟಲಾಗಿ 10 kg ಅಕ್ಕಿ ಒಬ್ಬರು ತಲೆಗೆ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ಇದೀಗ ನಾನು ಹೇಳಿದ್ದೆ, ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಇನ್ನು ಮುಂದೆ ನಿಮಗೆ ಅಕ್ಕಿ ಹಣ ಬರೋದಿಲ್ಲ, ಇನ್ನು ಆ ಒಂದು ಅಕ್ಕಿನೇ ನಾವು ಕೊಡ್ತೇವೆ, ಟೋಟಲಾಗಿ 10 kg ಅಕ್ಕಿ ನಿಮಗೆ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋದಾದರೆ ಹೇಳಿದ್ದಾರೆ, ನನಗೆ ಈಗ ಸಿಕ್ಕಿದ ಮಾಹಿತಿ ಮೇರೆಗೆ, ಒಂದು ಕಲೆಕ್ಟ್ ಮಾಡಿದ ಮಾಹಿತಿ ಮೇರೆಗೆ ವೀಕ್ಷಕರೇ, ನಾನು ಕರೆಕ್ಟಾಗಿ ಕೇಳ್ಕೊಂಡಿದ್ದಾನೆ. ಇನ್ನೂ ನಿನ್ನ ಮಂಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ಕೂಡ ನಿಮಗೆ ಹೇಳಿ ಬೇಸರವಾಗ್ಬಿಟ್ಟಿದೆ. ಎಷ್ಟು ದಿನದಿಂದ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಹೇಳಿದ್ದೆ ಒಂದು ಮಾಹಿತಿ, ಈ ಒಂದು ಫೆಬ್ರವರಿ ಎಂಡೊಳಗೆ ನಿಮಗೆಲ್ಲರ ಖಾತೆಗೆ ಈ ಒಂದು ಹಣ ಬಂದೇ ಬರುತ್ತೆ. ಬಿಕಾಸ್ ಈಗಾಗಲೇ 15 ಕಂತು ತನಕ ಎಲ್ಲರಿಗೂ, ಅಂದರೆ ಅಕ್ಟೋಬರ್ ನವೆಂಬರ್ ತನಕ ಎಲ್ಲರಿಗೂ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೆ. ಇನ್ನು ಡಿಸೆಂಬರ್, ಜನವರಿ ಹಾಗೂ ಫೆಬ್ರವರಿ 3 ಕಂತಿನ ಹಣ ಬಾಕಿ ಇದೆ. ಹೀಗೆ ಫೆಬ್ರವರಿ ಕಳೆದು ಬಿಟ್ಟರೆ ಇನ್ನು ಮಾರ್ಚ್ಗೆ ನಾವು ಕಾಲಿಟ್ಬಿಟ್ರೆ ಇನ್ನು 4 ಕಂತಿನ ಹಣವಾಗ್ಬಿಡುತ್ತೆ. ಇಷ್ಟು ಲೇಟ್ ಮಾಡಿದ್ರೆ ಸರ್ಕಾರಕ್ಕೇ ತೊಂದರೆ. ಸೊ ಅವ್ರೇನು ಮಾಡ್ತಾರೆ, ಬೇಗನೆ ಈ ಒಂದು ಹಣವನ್ನು ನಾವು ಕಳಿಸ್ತೇವೆ ಅಂತ ಹೇಳಿದ್ದಾರೆ ವೀಕ್ಷಕರೇ. ಅದು ಯಾವಾಗ ಕಳಿಸ್ತಾರೆ ಅಂದರೆ, ಮುಂದಿನ ಸೋಮವಾರ ಏನಿದೆ, ಈ ಒಂದು ಬರುವ ಮುಂದಿನ ಸೋಮವಾರ ಬೇಗನೆ ಒಂದು 2 ಕಂತಿನ ಹಣವನ್ನು, ಅಂದರೆ 2,000 + 2,000 4,000 ರೂಪಾಯಿಗಳನ್ನು ನಿಮ್ಮ ಖಾತೆಗೆ ಜಮಾ ಮಾಡುತ್ತೇವೆ. ಈ ಒಂದು ಮುಂದಿನ ಸೋಮವಾರದೊಳಗೆ ಎಲ್ಲರ ಖಾತೆಗೆ ಒಂದು ಹಣವನ್ನು ಜಮಾ ಮಾಡ್ತೇವೆ ಅಂತ ಹೇಳಿದ್ದಾರೆ ವೀಕ್ಷಕರೇ. ಇನ್ನು ಅಲ್ಲಿ ಕೂಡ ನಮ್ಮನ್ನ ಆಟ ಆಡಿಸ್ತಾರ ಅಂತ ಗೊತ್ತಿಲ್ಲ. ಬಿಕಾಸ್ ನಾವು ಹೇಳಿದೆ, ನಾನು ತುಂಬ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದೆ ವೀಕ್ಷಕರೇ. ಇಲ್ಲಿಂದೆಲ್ಲ ನನಗೆ ಮಾಹಿತಿ ಕಲೆಕ್ಟ್ ಮಾಡಲಿಕ್ಕೆ ಆಗುತ್ತೋ ಅಲ್ಲಿಂದೆಲ್ಲ ಕೂಡ ನಾನು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೇನೆ. ಸೊ ಈ ಒಂದು ಹಣವನ್ನು ನಾನು ಸೋಮವಾರದಿಂದ ಹಾಕ್ತೇನೆ, ಎಲ್ಲರ ಖಾತೆಗೆ ಜಮಾವಾಗಲಿದೆ ಅಂತ ಕೂಡ ಪಕ್ಕವಾಗಿ ಹೇಳಿದ್ದಾರೆ ವೀಕ್ಷಕರೇ. ಈಗಾಗಲೇ ಅವ್ರು ಕೊಟ್ಟಿರೋ ರೀಸನ್ ಏನಂದರೆ, ಈಗಾಗಲೇ ಈ ಒಂದು ಹಣವನ್ನು ಹಾಕುವ ಪ್ರೊಸೀಜರ್ ಏನಿದೆ ಅದರಲ್ಲಿ ತುಂಬ ಚೇಂಜಸ್ನ ಮಾಡಿದ್ದೇವೆ. ಅಂದರೆ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ತಾಲೂಕು ಆಫೀಸ್ಗೆ ಕಳಿಸಿ, ಆ ತಾಲೂಕು ಆಫೀಸಿಗೆ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ ನಾವು ಈಗಾಗಲೇ ಹಣ ತಲುಪಿದೆ ಅಂತ ಕೂಡ ನಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಇನ್ನು 15 ದಿನವಾಗಿದೆ ಅಂತ ಮೊನ್ನೆ ಕಳೆದ ಶುಕ್ರವಾರನೇ ನಮಗೆ ಹೇಳಿದರು, 15 ದಿನವಾಗಿದೆ ನನ್ನ ಒಂದು ಅಕೌಂಟಿಗೆ ಆ ಒಂದು ಹಣ ಬಂದು. ಆದರೆ ಯಾಕಿಷ್ಟು ಲೇಟ್ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ತುಂಬ ತಾಂತ್ರಿಕ ದೋಷಗಳು, ಹಾಗೆ
ಸರ್ವರ್ ಬ್ಯುಸಿ, ಸರ್ವರ್ ಪ್ರಾಬ್ಲಮ್ ಹಾಗೆ ಹೀಗೆಲ್ಲ ಹೇಳ್ತಾ ಇದ್ರು. ಇವಾಗ ನನ್ನ ಖಾತೆಗೆ ಬಂದಿದೆ ಅಂತ ಅವರು ಸ್ವತಃ ಹೇಳಿದ್ದಾರೆ. ಆದರೂ ಇನ್ನೂ ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಕೊಂಚವೂ ತಿಳಿತಿಲ್ಲ ವೀಕ್ಷಕರೇ. ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ, ನಮ್ಮ ಮಹಿಳೆಯರನ್ನು ಯಾಕೆ ಇಷ್ಟು ಗೊಂದಲಗೊಳಿಸ್ತಿದ್ದಾರೆ, ಯಾಕೆ ಇಷ್ಟು ನಂಬಿಕೆಯನ್ನು ಕಳ್ಕೊಳ್ಳುವ ಹಾಗೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ವೀಕ್ಷಕರೇ. ಆದರೆ ಖಂಡಿತವಾಗೂ ಹೇಳ್ತಾನೆ, ಈ ಒಂದು ಭರವಸೆನ ಕಳ್ಕೊಳ್ಳೋಕ್ಕೂ ಅವ್ರಿಗೂ ಇಷ್ಟ ಇಲ್ಲ ಅಂತ ನಾನು ಅನ್ಕೋತೇನೆ. ಬಿಕಾಸ್ ಅವ್ರು ಕೊಟ್ಟಿದ್ದ ಗ್ಯಾರಂಟಿಗಳನ್ನ ಎಲ್ಲವನ್ನೂ ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ. ಈ ಒಂದು 3 ತಿಂಗಳ ಹಣ ಮಾತ್ರ ಬಾಕಿ ಇದೆ, ಹಾಗೂ ಅಕ್ಕಿ ಹಣ ಬಾಕಿ ಇದೆ. ಆದರೆ ಅಕ್ಕಿಯಲ್ಲಿ ಒಂದು ತೀರ್ಮಾನ ಆಗಿದೆ ಮೊನ್ನೆನೇ, ನಾವು 10 kg ಅಕ್ಕಿಯನ್ನು ನಿಮಗೆ ಈ ಒಂದು ಫೆಬ್ರವರಿ ತಿಂಗಳ ಅಕ್ಕಿಯನ್ನೇ ನಿಮಗೆ ಕೊಟ್ಟುಬಿಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಹಣದಲ್ಲಿ ನಾವೇನು ಮಾಡ್ತೇವೆ, ಈ ಒಂದು ಸೋಮವಾರದೊಳಗೆ ಎಲ್ಲರಿಗೂ, ಎಲ್ಲರ ಖಾತೆಗೂ ಈ ಒಂದು ಹಣವನ್ನು ಕಳಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ ವೀಕ್ಷಕರೇ. ಏನು ಸೋಮವಾರ ಬಂದಿಲ್ಲ ಆದರೂ ಈ ಒಂದು ಮಂತ್ ಎಂಡೊಳಗೆ ಬಂದೇ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ 2,000 ಅಂತ ನನ್ನ ತಲೆಯಲ್ಲಿತ್ತು. ನಾನೊಂದು ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ ಮೇರೆಗೆ ಒಂದು 2,000 ಅಂತ ಕಳಿಸ್ತಾರೆ ಅಂತಿತ್ತು. ಇಲ್ಲ, ನಾವು ಈಗಾಗಲೇ ಸಿಕ್ಕಿದ ಮಾಹಿತಿ ಮೇರೆಗೆ ಒಂದು 2 ಕಂತಿನ ಹಣ ಅಂದರೆ 2,000 + 2,000 4,000 ಹಣವನ್ನು ನಾವು ನಿಮ್ಮ ಖಾತೆಗೆ ಜಮಾ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ ವೀಕ್ಷಕರೇ. ಹಾಗಿದ್ರೆ ಏನು ಮಾಡ್ತಾರೆ, ಹೇಗಿದೆ, ಇನ್ನೇನು ಕತೆ ಅಂತ ಎಲ್ಲವನ್ನು ಕಳಿಸಿ ಆದಮೇಲೆ ನೋಡಬೇಕಾಗಿದೆ. ಬಿಕಾಸ್ ಮಹಿಳೆಯರಿಗೆ ನಂಬಿಕೆಯೇ ಕಳೆದೋಗಿದೆ. ಬಿಕಾಸ್ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಳೆ ಬರುತ್ತೆ, ಇವತ್ತು ಕಳಿಸ್ತೀವಿ, ನಾಳೆ ಕಳಿಸ್ತೀವಿ ಅಂತ ಹೇಳಿನೇ ದಿನಗಳು ದೂಡಿವೆ. ಇನ್ನು ಮಹಿಳೆಯರಿಗಂತೂ ಇದೊಂದು ನಾಟಕವ ಅಲ್ಲ ಅಥವಾ ಒಂದು ಪ್ರಸಂಗವ ಅಂತ ಗೊತ್ತಾಗ್ತಿಲ್ಲ, ಹಾಗಾಗ್ಬಿಟ್ಟಿದ್ದಾರೆ ಮಹಿಳೆಯರು. ಪಾಪ ಅವರಿಗೆ ವೈದ್ಯಕೀಯ ಖರ್ಚಾಗಿರಲಿ, ಅಥವಾ ನಮಗೆ ಟ್ಯಾಬ್ಲೆಟ್ಸ್ ತಗೊಳ್ಳಿಕ್ಕೆ ಮಾತ್ರೆಗೆ ದುಡ್ಡಿಲ್ಲ ಅಂತಾಗಲಿ, ಬಾಡಿಗೆ ಕಟ್ಟಲಿಕ್ಕೆ ದುಡ್ಡಿಲ್ಲ ಅಂತಾಗಲಿ, ಅಥವಾ ನಮ್ಮ ಜೀವನ ಕಷ್ಟದಲ್ಲಿದೆ ಅಂತ ನಾನು ತುಂಬ ಕಮೆಂಟ್ಸ್ನ ನೋಡ್ತಾನೆ ಇದ್ದೆ. ಎಲ್ಲರೂ ಕೂಡ ಕ್ವಶನ್ ಮಾಡ್ತಿರೋದು ಇದೊಂದೇ ವಿಷಯ, ಯಾವಾಗ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಅಲ್ವಾ. ಹಾಗಾದರೆ ವೀಕ್ಷಕರೇ, ಈ ಒಂದು ಹಣವನ್ನು ಸೋಮವಾರವೇ, ನಾವು ಖಂಡಿತವಾಗ್ಲೂ ಸೋಮವಾರವೇ ಕಳಿಸ್ತಾರೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಆದರೆ ಯಾರಿಗಾದರೂ ಹಣ ಬಂತು ಅಂತ ಹೇಳಿದರೆ ಪ್ಲೀಸ್ ಈ ಒಂದು ವಿಡಿಯೋ ಕೆಳಗೆ ಪ್ಲೀಸ್ ಒಂದು ಕಮೆಂಟ್ ಮಾಡಿಬಿಡಿ ವೀಕ್ಷಕರೇ, ನನಗೂ ಕೂಡ ಸಮಾಧಾನ ಆಗುತ್ತೆ, ಆಯಿತಾ, ಓಕೆನಾ. ಸೊ ಈ ಒಂದು ವಿಷಯದ ಬಗ್ಗೆ ನಾನು ಕರೆಕ್ಟಾಗಿ ಕ್ಲಿಯರ್ ಮಾಡಿದ್ದೇನೆ. ಸೊ ಒಂದು ಮುಂದಿನ ಸೋಮವಾರದೊಳಗೆ ನಿಮಗೆ ಈ ಒಂದು ಹಣ ಬರುತ್ತೆ ಅಂತ ಹೇಳಿದ್ದಾರೆ, ಅಥವಾ ಈ ಒಂದು ಫೆಬ್ರವರಿ ತಿಂಗಳೊಳಗೆ ನಿಮಗೆ ಈ ಒಂದು ಹಣ ಬಂದೇ ಬರುತ್ತೆ ಅಂತ ನನ್ನ ಒಂದು ಊಹಿಕೆ, ಓಕೆನಾ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಅನುಕೂಲವಾಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ನನಗಂತೂ ಹೋಪೇ ಕಳೆದೋಗಿದೆ ಪಾಪ, ನಿಮಗೆ ಹೇಳಿ ನಿಮ್ಮನ್ನ ಕೂಡ ಒಂದು ತಲೆಗೆ ಹುಳ ಬಿಟ್ಟಂಗೆ ಆಗ್ಬಿಟ್ಟಿದೆ ಅಲ್ವಾ. ಹಾಗಿದ್ರೆ ವೀಕ್ಷಕರೇ, ಕಾದು ನೋಡಬೇಕಾಗಿದೆ. ಇನ್ನು ಇದರ ಪ್ರತಿಕ್ರಿಯೆ ಏನು ಅಂತ ಕೂಡ ನಮಗೆ ಕಾದು ನೋಡಬೇಕಾಗಿದೆ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.